his final day of retirement. Firstly, I congratulate you, Papa, on completing your professional career in Trivandrum University so successfully. You had an amazing journey and hats off for that. And let me take this opportunity to express the kind of person you are so that your colleagues know that what kind of person you were in home also. But na Kannada ಮಾತಾಡಕ್ಕೆ ಇಷ್ಟಪಡ್ತೀನಿ so that my feelings will be stronger. ನಮ್ಮಪ್ಪ ಹೊರಗಿಂದ ಬಹಳ ಸ್ಟ್ರಿಕ್ಟ್ ಕಾಣಿಸಿದ್ರು, ಒಳಗಿಂದ he was very soft hearted soul. ನಮ್ಮಪ್ಪ ನಿಮ್ಗೆ ಹೊರಗಿಂದ ಬರಕತ್ತಾಳ ಅಂದ್ರೆ ಗಾಡಿ ಸೌಂಡ್ ಕೇಳೋಣ, ನಾನು ನನ್ನ ತಮ್ಮ ಇಲ್ಲಿ ಬಂದ್ರಲ್ಲಿ ಅಪ್ಪ ಚದು ಕುಕ್ಕಿರಿ ಅಂತ ಹೇಳಿ ಒದ್ಕೋತ್ ಕುಂತ್ಬಿಡ್ತಿದ್ವಿ, ಅಷ್ಟ ಅನ್ಸ್ತಿದ್ವಿ. ಎಷ್ಟ್ ಅಲಾರಂ ಹೊಡೆದ್ರು ಎಲ್ಲಾರ್ದವ್ರು ನಾವು ನಮ್ಮ ಅಪ್ಪನ ಸೌಂಡ್ ಕೇಳಿದ್ರೆ ಎದ್ದೇಳಮ್ಮ ಎಷ್ಟೋ ತನಕ ಮಲ್ಕೊಂತೀಯ ಎತ್ಕೊಂಡ್ಬಿಡ್ತಿದ್ವಿ. ನಾವು ಸಣ್ಣವರಿದ್ದಾಗ ಇಲ್ಲೇ ಅಲ್ಲಿಂದ ಸ್ಕೂಲಿಗೆ ಹೋಗ್ತಿದ್ವಿ. ಸ್ಕೂಲ್ ಡೇ ಫಂಕ್ಷನ್ ನಾಗ ನಾ ಫುಲ್ ಲಾಸ್ಟ್ ನಿಂದಿರ್ತಿದ್ದೆ ಡ್ಯಾನ್ಸ್ ನಾಗ. ನಾನು ಅಷ್ಟು ಚಲೋ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ, ಸೊ ಹಿಂದ್ ನಿಂದಿಸ್ತಿದ್ರು. ಯಾರಿಗೂ ನಾ ಕಾಣಿಸ್ತಿರ್ಲಿಲ್ಲ, ಬಟ್ ನಮ್ಮ ಪಪ್ಪಂಗ್ ಮಾತ್ರ ನಾ ಕಾಣಿಸ್ತಿದ್ದೆ. ಬಿಕಾಸ್ ಅವ್ರು ಇಲ್ಲಿ ಎದುರುಗಡೆ ಕೂತಿ ನೋಡ್ತಿರ್ಲಿಲ್ಲ ನನ್ನ ಡ್ಯಾನ್ಸ್, ಸೈಡಿಗೆ ಬಂದು ನಿಂತಿರ್ತಿದ್ರು ಅಂಡ್ ಕ್ಲಾಪ್ಸ್ ತೆಗ್ತಿದ್ರು ನನ್ನ ಸಲಕ. ಹಿ ವಾಸ್ ಸಚ್ ಎ ಕಾನ್ಫಿಡೆನ್ಸ್ ಬೂಸ್ಟರ್ ಫಾರ್ ಮೀ ಫ್ರಮ್ ಯಂಗ್ ಏಜ್. ನಾ ಸಣ್ಣಕ್ಕಿದ್ದಾಗ ನಡೆಯೋದ್ ಕಲ್ಸೋದ್ ಇಟ್ಕೊಂಡು ನಾ ಕಾಲೇಜ್ ಹೋಗೋತಿಗೆ ಸ್ಕೂಟಿ ಕಲ್ಸೋದ್ ತನಕ ನನ್ನ ಕೈ ಇಟ್ಕೊಂಡಾರ. ಹಿ ಥಾಟ್ ಮಿ ಸೋ ಇಂಡಿಪೆಂಡೆಂಟ್ ಲೈಫ್. ನಂಗೆ ಇನ್ನೊಂದು ಬಾಳ ಹಾರ್ಟಿಗೆ ಟಚ್ ಆಗೋದಂದ್ರೆ, ನಾ ಸಣ್ಣಕ್ಕಿದ್ದಾಗ ನಂಗೆ ಕರ್ಟನ್ ಕಟ್ಟಿ ಮಲಗಿಸ್ತಿದ್ರು. ಒಂದ್ ಸೊಳ್ಳೆನೂ ಒಳಗ್ ಬಿಟ್ಟಿರ್ಲಿಲ್ಲ, ಎಲ್ಲ ಸೊಳ್ಳೆ ಹೊಡ್ತಿ ಎಲ್ಲ ಆದ್ಮೇಲೆ ಮಕ್ಕು ಅಂತಿದ್ರು. ಇನ್ನೊಂದನ ನಾವು ಊರಿಗೆ ಬಂದ್ರೆ ಅವರೇ ನನ್ ಕರ್ಟನ್ ಕಟ್ಕೊಡ್ತಾರ. ನನಗೆ ಅವಾಗಿಂದ ಒಂದ್ ಸೊಳ್ಳೆ ಇಟ್ಕೊಂಡು ಜೀವನದಾಗ ಯಾವ್ದು ಕಷ್ಟ ಬರ್ಲಾರ್ದಂಗ ಅವರು ನನ್ನನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಾರ. ಇವೆಲ್ಲ ಬಹಳ ಸಣ್ಣ ವಿಷಯ ಆಗಿರ್ಬೋದು, ಬಟ್ ಇಟ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಸೌಲ್ ಹಿ ವಾಸ್. ನಮ್ಮಪ್ಪ ಯಾವತ್ತೂ ಹಿಂಗ್ ಜೀವನ ಮಾಡ್ರಿ ಅಂತ ಹೇಳ್ಕೊಟ್ಟವ್ರಲ್ಲ, ಬಟ್ ಆ ತರ ಜೀವನ ಮಾಡಿ ತೋರ್ಸ್ಬಿಟ್ಟಾರ. ಬಿಕಾಸ್ ಆಫ್ ಯು ನಾನಿವತ್ತು ಒಳ್ಳೆ ಆರ್ಕಿಟೆಕ್ಟ್ ಆಗಿನಪ್ಪ, ಅಂಡ್ ನನ್ನ ತಮ್ಮನು ಸೆಟಲ್ಡ್ ಆಗ್ಯಾನ ಇನ್ ಹಿಸ್ ಲೈಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅಂಡ್ ವರ್ಕಿಂಗ್ ಇನ್ ಮರ್ಸಿಡಿಸ್ ಬೆಂಜ್. ನೀವು ಕಷ್ಟಪಟ್ಟಿದ್ದು ಸಾಕು ಪಪ್ಪ ನಮಗೋಸ್ಕರ. ನಾವು ವಿ ವಿಲ್ ಟೇಕ್ ಕೇರ್ ಆಫ್ ಯು ಫಾರ್ ರೆಸ್ಟ್ ಆಫ್ ಅವರ್ ಲೈಫ್. ಆರಾಮಾಗಿದ್ರಿ, ಜಾಸ್ತಿ ಚಿಂತೆ ಮಾಡ್ಬೇಡ್ರಿ. ನೀವ್ ಯಾವಾಗ್ಲೂ ಹೇಳ್ತಿದ್ದಾರಪ್ಪ ನನ್ನ ಫ್ರೆಂಡ್ ಮಕ್ಕಳು ಫಾರೆನ್ ಆಗದಾರ, ಅಲ್ಲದಾರ ಇಲ್ಲದಾರ ಅಂತ ಹೇಳಿ. ಬಟ್ ನಾವಿಲ್ಲಿ ಸಣ್ಣ ಸಿಟಿದಾಗಿದ್ದೀವಿ ರಾಯಚೂರ್ನಾಗ. ಬಟ್ ಅವ್ರಕಿನ್ನ ಜಲ್ದಿ ಬರ್ತೀವಿ. ನಿಮ್ಗೆ ನನ್ನ ನೆಸೆಸಿಟಿ ಬಂತು ಅಂದ್ರೆ 2 ತಾಸು ನಿಮ್ ಕಣ್ಮುಂದೆ ಇರ್ತೀವಿ. ಇಷ್ಟ ಹೇಳ್ಕೊಂತ ನಿಮ್ ರಿಟೈರ್ಮೆಂಟ್ ಲೈಫ್ ಸುಖಕರವಾಗಿರ್ಲಿ ಅಂತ ನಾನು ಹೇಳ್ಕೊಂತೀನಿ. ಏನಾರ ಜಾಸ್ತಿ ಮಾತಾಡಿದ್ರೆ ಕ್ಷಮೆ ಇರ್ಲಿ. ನಮ್ಮಪ್ಪ ನಾ ಸಣ್ಣಕ್ಕಿದ್ದಾಗಿಂದ ಸ್ಟೇಜ್ ಮೇಲೆ ಹೋಗಿ ಮಾತಾಡಿ ಅಂತಿದ್ರು ಯಾವ್ದನ ಫಂಕ್ಷನ್ನಾಗ. ಇಲ್ಲಿ ತನ ನಾನು ಒಂದ್ಸತಿನ ಸ್ಟೇಜ್ ಮೇಲೆ ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದು ಮಾತಾಡ್ತಿರೋದು. ಅದು ನಿಮ್ ಸಲ